9th standard. Hope you have done your test exams well there. You'll be giving your papers as soon as possible there. So those who are in native also requested to come and submit your papers. And here is the next continuation part of the lesson, that is the noble bishop. So what is this noble bishop? Let us see. First of all, what is the meaning of bishop here? He is a senior member of the Christianity clergy, they will say. ಅಂದರೆ ಈ ನಮ್ಮ ಕಡೆ ಎಲ್ಲ ಪೂಜಾರಿಗಳು ಅಂತ ಕರಿತೀವಲ್ವ, ಅಥವಾ ಮಠಾಧೀಶರು ಅಂತ ಕರಿತೀವಲ್ವ, ಆ ಥರ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಬಿಷಪ್, ಹೆಡ್ ಆಫ್ ದ ಫಾದರ್ಸ್ಗೆ ಬಿಷಪ್ ಅಂತ ಕರೀತಾರೆ. Got it? So the noble bishop ಬಗ್ಗೆ ಈ ಪಾಠ ಇರುತ್ತೆ. Before going to that, we are having one pre-reading task there. Let us just revise this, read this there. Read the following incident and answer the questions that follow. Imagine that there is a pet animal named Saundarya. So there was a animal, it seems, pet animal, ಸಾಕು ಪ್ರಾಣಿ ಇತ್ತು, ಸೌಂದರ್ಯ ಅಂತ ಅದರ ಹೆಸರು. She is a pony, very friendly with all the residents of the neighborhood. Pony ಅಂದರೆ ಅದು ಒಂದು ಹಾರ್ಸ್ ಅಂತ. ಸೊ ಶಿ ವಾಸ್ ಅ ರೆಸಿಡೆಂಟ್ ಆಫ್ ಅ ನೈಬರ್ಹುಡ್ ದೇ, ಪಕ್ಕದ ಎಲ್ಲರ ಜೊತೆನೂ, ಅಕ್ಕಪಕ್ಕದವ್ರ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ತಾ ಇತ್ತು ಯಾವಾಗ್ಲೂ. ಬಟ್ ಇಸ್ ಮಾಸ್ಟರ್ ಇಸ್ ವೆರಿ ಪ್ಯಾಸಿವ್ ಆ್ಯಂಡ್ ಅನ್ಫ್ರೆಂಡ್ಲಿ. ಸೊ ವೆರಿ ಪ್ಯಾಸಿವ್ ಮೀನ್ಸ್ ವೆರಿ ಅರೋಗೆಂಟ್, ವೆರಿ ಸ್ಟ್ರಿಕ್ಟ್, ಅನ್ಫ್ರೆಂಡ್ಲಿ, ಯಾರಿಗೂ ಜಾಸ್ತಿ ಮಾತಾಡಿಸ್ತಾ ಇರಲಿಲ್ಲ, ಆ ಥರ ಬಿಹೇವಿಯರ್ ಇತ್ತು. An adolescent boy from the next street comes on his motorbike and runs over her accidentally there. So an adolescent ಅಂದರೆ person who is not a child, not an adult there. ಅಂದರೆ ಏಜ್ ಗ್ರೂಪ್ ಆಫ್ 12 to 15, 16 ಇರುವಂಥವ್ರನ್ನ ಅಡಾಲಸೆಂಟ್ ಅಂತ ಕರಿತೀವಿ. ಆ ವಯಸ್ಸಿನ ಹುಡುಗ ಬಂದು ಏನು ಮೋಟ್ರ್ ಬೈಕ್ ಓಡಿಸ್ತಾ ಇರ್ತಾನೆ. ಅವನು ಆ ಪೋನಿಗೆ ಅಂದರೆ ಹಾರ್ಸ್ಗೆ ಡ್ಯಾಶ್ ಹೊಡೆದ್ಬಿಡ್ತಾನೆ, ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಸೌಂದರ್ಯ is wounded badly and she is unable to walk easily there. ಸೊ ತುಂಬ ಜೋರಾಗಿ ಹರ್ಟ್ ಆಗುತ್ತೆ, ಅವಳಿಗೆ ಗಾಯ ಆಗುತ್ತೆ, ಬೇಗ ನಡೆಯೋದಕ್ಕೂ ಆಗದೆ ಇರೋ ಥರ ಅವಳಿಗೆ ಫ್ರ್ಯಾಕ್ಚರ್ ಆಗುತ್ತೆ. She slowly walks into your compound in a pool of blood. ಏನು ತುಂಬ ರಕ್ತ ಸೋರ್ತಾ ಇರುತ್ತೆ. ಆವಾಗ ನಿಮ್ಮ ಕಾಂಪೌಂಡ್ಗೆ, ನಿಮ್ಮ ಮನೆ ಹತ್ರಕ್ಕೆ ಬಂದಾಗ ಶಿ ಲುಕ್ಸ್ ಎಟ್ ಯು, ನಿಮ್ಮನ್ನು ನೋಡುತ್ತೆ, ಸೀಕಿಂಗ್ ಯೋರ್ ಹೆಲ್ಪ್. ನಿಮ್ಮನ್ನು ನೋಡಿದಾಗ ನೀವೇನು ಮಾಡ್ತೀರಾ, ಅದನ್ನು ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅಂತ ಹೇಳಬೇಕಾಗುತ್ತೆ. ವಿಚ್ ಇಸ್ ದ ಆ್ಯನಿಮಲ್ ದಟ್ ಇಸ್ ರೆಫರ್ಡ್ ಟು ಇನ್ ದಿ ಅಬವ್ ಇನ್ಸಿಡೆಂಟ್? ಪೋನಿ ರೆಫರ್ಸ್ ಟು ವಾಟ್ ಐ ಟೋಲ್ಡ್, ಹಾರ್ಸ್. ಇಟ್ ಈಸ್ ಅನ್ ಹಾರ್ಸ್ ಸ್ಟೋರಿ. ದ ನೇಮ್ ಆಫ್ ದ ಹಾರ್ಸ್ ಇಸ್ ಸೌಂದರ್ಯ. ವೈ ಡು ಯು ಥಿಂಕ್ ದಟ್ ದ ಪೆಟ್ ಹ್ಯಾಸ್ ಎಂಟರ್ಡ್ ಓನ್ಲಿ ಯೋರ್ ಕಾಂಪೌಂಡ್ ಆ್ಯಂಡ್ ನಾಟ್ ದ ಅದರ್ಸ್? ಸೊ ನಿಮ್ಮ ಕಾಂಪೌಂಡ್ನೇ ಯಾಕೆ ಎಂಟರ್ ಆಗಿದೆ, ಬೇರೆಯವ್ರ ಕಾಂಪೌಂಡ್ಗೆ ಯಾಕೆ ಹೋಗಿಲ್ಲ? ನಿಮ್ಮ ಪ್ರಕಾರ ಏನಾಗಿರುತ್ತೆ? ಯಾಕಂದರೆ ಮೋಸ್ಟ್ಲಿ ನೀವು ಅದಕ್ಕೆ ಫ್ರೆಂಡ್ಲಿಯಾಗಿ ಏನಾದರೂ ತಿನ್ನಿಸಿರ್ತೀರ, ಹುಲ್ಲು ಅಥವಾ ನೀರು ಅಥವಾ ಏನೋ ಮಾಡಿರ್ತೀರ, ಅದಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡಿರ್ತೀರ ಅನಿಸುತ್ತೆ. ಮೋಸ್ಟ್ಲಿ ಅದನ್ನು ನೆನೆಸ್ಕೊಂಡು ನಿಮ್ಮನೆ ಹತ್ರಕ್ಕೆ ಬಂದಿರ್ಬೋದು ಅಲ್ವಾ? ಹೌ ವುಡ್ ಯು ಟ್ರೀಟ್ ದ wounded pet? ಡಿಸ್ಕಸ್ ದಿಸ್ ಇನ್ಸಿಡೆಂಟ್ ವಿತ್ ಯೋರ್ ಟೀಚರ್ ಆ್ಯಂಡ್ ಕ್ಲಾಸ್ಮೇಟ್ಸ್ ಅಂತ ಕೇಳ್ತಿದ್ದಾರೆ. ಬಟ್ ವಿ ಆರ್ ಮಿಸ್ಸಿಂಗ್ ದ ಟೀಚರ್ಸ್ ಆ್ಯಂಡ್ ಕ್ಲಾಸ್ಮೇಟ್ ದೇರ್. ಸೊ ಯು ಕ್ಯಾನ್ ಸಿಟ್ ಎಟ್ ಹೋಮ್ ಆ್ಯಂಡ್ ಜಸ್ಟ್ ಥಿಂಕ್ ಆಫ್ ಇಟ್. how we can treat the pet, wounded pet especially, ಅಂದರೆ ನಾಯಿಗೋ ಅಥವಾ ಬೆಕ್ಕಿಗೋ ಒಂದು ಪಕ್ಷಿಗೋ ಹರ್ಟ್ ಆಗಿರುತ್ತೆ, ಅದನ್ನು ಯಾವ ರೀತಿ ಟ್ರೀಟ್ ಮಾಡ್ತೀರಾ? ಆದರೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀರಾ. ಇಲ್ಲ ಅಂದರೆ ಯು ಶುಡ್ ಟೇಕ್ ಇಟ್ ಟು ದ ಪೆಟ್ ಹಾಸ್ಪಿಟಲ್ಸ್ಗಳಿಗೆ, ಪೆಟ್ ಕ್ಲಬ್ಗಳಿಗೆ ತೊಗೊಂಡೋಗಿ ಅದನ್ನು ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗುತ್ತೆ, ಹಾಸ್ಪಿಟಲೈಸ್ ಮಾಡಬೇಕಾಗುತ್ತೆ. ಒಂದು ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಇದ್ದರೆ ಅದಕ್ಕೇನಾದರೂ ಅವರು ಕಟ್ಗಳನ್ನ ಹಾಕಿ ಇದು ಮಾಡ್ತಾರೆ, ಬ್ಯಾಂಡೇಡ್ ಮಾಡ್ತಾರೆ, isn't it? So like this we should. So why they have taken this story here means it is the story which is saying about the kindness. ಅಂದರೆ ತುಂಬ ಕ್ರೂರವಾಗಿ ನಡ್ಕೊಳ್ಳುವಂಥವ್ರಿಗೆ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಈ ಜಗತ್ತು, ಅದೇ ಥರ ತುಂಬ ಕೈಂಡ್ ಆಗಿರೋರಿಗೆ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವು ರೀಡ್ ದ ಪ್ಲೇ ದ ನೋಬಲ್ ಬಿಷಪ್ ಆ್ಯಂಡ್ ಅಪ್ರಿಷಿಯೇಟ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ವ್ಯಾಲ್ಯೂಸ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಒಂದು ಕತೆ ನೋಬಲ್ ಬಿಷಪ್ ಅಂತ. ಸೊ ಯು ಶುಡ್ ರೀಡ್ ಇಟ್ ಆ್ಯಂಡ್ ಅಪ್ರಿಷಿಯೇಟ್. ಅವ್ರನ್ನ ಹೆಂಗೆ, ಯಾರನ್ನ, ಯಾವ ಕ್ಯಾರೆಕ್ಟರ್ನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ದಿಸ್ ಇಸ್ ಬೀನ್ ರಿಟನ್ ಬೈ ವಿಕ್ಟರ್ ಹುಗೋ. ವಿಕ್ಟರ್ ಹುಗೋ ಅನ್ನೋನು ಬರ್ದಿರ್ತಾನೆ, ಬಟ್ ವಿ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಅಬೌಟ್ ವಿಕ್ಟರ್ ಹುಗೋ ಇಯರ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ scene 1. ಫಸ್ಟ್ ಲೆಟ್ ಅಸ್ ಗೋ ವಿತ್ ದ scene 1 ದೇ. scene 1 ಅಲ್ಲಿ ಏನು ಕ್ಯಾರೆಕ್ಟರ್ಸ್ ಬರುತ್ತೆ ನೋಡೋಣ. The table is laid for dinner. Silver plates are set on the table. The bishop is seated. His sister Baptistine is ready to serve. A convict enters. So first scene ನಿಮ್ಮ ತಲೆಗೆ ಬರಬೇಕು. ಒಂದು ಟೇಬಲ್ ಇರುತ್ತೆ, ಡಿನ್ನರ್ ಅರೇಂಜ್ ಆಗಿದೆ,
ಅಲ್ಲಿ ಸಿಲ್ವರ್ ಪ್ಲೇಟ್ಸ್ ಬೆಳ್ಳಿಯ ತಟ್ಟೆಗಳನ್ನ ಇಟ್ಟು ಅರೇಂಜ್ ಮಾಡಿದ್ದಾರೆ ಊಟಕ್ಕೋಸ್ಕರ. ಆ್ಯಂಡ್ ಬಿಷಪ್ ಇಸ್ ಸೀಟೆಡ್ ದೆ, ಅಲ್ಲೇ ಬಿಷಪ್ ಫಾದರ್ ಕೂತಿದ್ದಾರೆ, ಹೆಡ್ ಆಫ್ ದ ಫಾದರ್ ಇಸ್ ಸೀಟೆಡ್ ಓದೆ. ಆ್ಯಂಡ್ ಇಸ್ ಸಿಸ್ಟರ್, ಅವ್ರಿಗೆ ಸರ್ವ್ ಮಾಡೋದಕ್ಕೆ ಅಂತ ಸಿಸ್ಟರ್ ಇರ್ತಾರಲ್ವ, ನನ್ಸ್ ಇರ್ತಾರಲ್ವ. ಸೊ ಶಿ ಈಸ್ ರೆಡಿ ಆ್ಯಂಡ್ ಅವರ್ ನೇಮ್ ಇಸ್ ಬ್ಯಾಪ್ಟಿಸ್ಟೈನ್ ಅಂತ ಅವ್ರ ಹೆಸರು. ಶಿ ಈಸ್ ರೆಡಿ ಟು ಸರ್ವ್. ಎ ಕನ್ವಿಕ್ಟ್ ಎಂಟರ್. ಎ ಕನ್ವಿಕ್ಟ್ ಅಂದರೆ ಇಲ್ಲಿ ಅ ಪರ್ಸನ್ ಇಂಪ್ರಿಸನ್ಡ್ ಫಾರ್ ಅ ಕ್ರೈಮ್, ತಪ್ಪು ಮಾಡಿರ್ತಾನೆ ಅವರನ್ನು ಇಲ್ಲಿ ಅಪರಾಧಿ ಅಥವಾ ಕನ್ವಿಕ್ಟ್ ಅಂತ ಕರೀತಾರೆ. ಅಪರಾಧಿ, ಒಬ್ಬ ಅಪರಾಧಿ ಎಂಟರ್ ಆಗ್ತಾನೆ. ತಪ್ಪು ಮಾಡಿರೋನು, ಜೈಲಿಂದ ಬಿಡುಗಡೆಯಾಗಿರೋನು ಒಬ್ಬ ವ್ಯಕ್ತಿ ಅವರು ಅಲ್ಲಿಗೆ ಆಲ್ಗೆ ಎಂಟರ್ ಆಗ್ತಾನೆ. ಸೊ ದಿಸ್ ಪಿಕ್ಚರ್ ಯು ಶುಡ್ ಗೆಟ್ ಇನ್ ಟು ದ ಮೈಂಡ್ ದೇರ್. ಆ ಪಿಕ್ಚರ್ ನಿಮ್ಮ ತಲೆಗೆ ಬರಬೇಕು. ಕಂಟಿನ್ಯೂಸ್ ಲೈಕ್ ದಿಸ್. ಕನ್ವಿಕ್ಟ್. ನಾವು ದ ಕನ್ವಿಕ್ಟ್ ಇಸ್ ಸ್ಪೀಕಿಂಗ್ ದೇ. ಇದು ಒಂದು ನಾಟಕೀಯವಾಗಿ, ಅಂದರೆ ಅವರು ಡೈರೆಕ್ಟ್ ಕಾನ್ವರ್ಸೇಷನ್ ಯಾರು ಮಾತಾಡ್ತಾ ಇದ್ದಾರೆ ಅನ್ನೋ ಥರ ಡೈರೆಕ್ಟಾಗಿ ದೇ ಹ್ಯಾವ್ ಗಿವನ್ ಯು ದ ಸ್ಟೋರಿ ದೇ. ಸೊ ಇಟ್ ಗೋಸ್ ಲೈಕ್ ದಿಸ್. ದ ನೋಬಲ್ ಬಿಷಪ್ ಸೀನ್ 1 ಆ್ಯಂಡ್ ದ ಕನ್ವಿಕ್ಟ್ ಇಸ್ ಸ್ಪೀಕಿಂಗ್ ದೇರ್ ಈಸ್ ಹಾರ್ಶ್ಲಿ, HOARSELY, ಹಾರ್ಶ್ಲಿ ಅಂತ ಹೇಳ್ತೀವಿ ಇದನ್ನು. ಹಾರ್ಶ್ಲಿ ಅಂದರೆ ರಫ್ ಆಗಿ ಅಂತ, ತುಂಬ ಹಾರ್ಡಾಗಿ ಅಂತ ಹೇಳ್ಬೋದು. ಅವಳಿಗೆ ಹೇಳ್ತಾ ಇದ್ದಾರೆ, ಬೇರೆ ಅವ್ನು ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದಾನೆ, ಯಾಕಂದ್ರೆ ಡೈರೆಕ್ಟ್ ಹಾಲ್ಗೆ ಬಂದಿದ್ದಾನೆ. ಸೊ ಈಸ್ ಇಂಟ್ರೊಡ್ಯೂಸಿಂಗ್ ಹಿಮ್ಸೆಲ್ಫ್ ದೆ. ಮೈ ನೇಮ್ ಇಸ್ ಜಾನ್ ವೆಲ್ಜಾನ್. ಇಲ್ಲಿ ಜೆ ಇದ್ರೂ ಸಹ ನೀವು ಇಲ್ಲಿ ಅದನ್ನು ಪ್ರೊನೌನ್ಸ್ ಮಾಡಬೇಕು ಅಂತ, ಯಾವ ರೀತಿ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸಿ, ಜಾನ್ ವೆಲ್ಜಾನ್, ಟು ಬಿ ಪ್ರೊನೌನ್ಸ್ಡ್ ಆ್ಯಸ್ ಜಾನ್ ವೆಲ್ಜಾನ್ ಅಂತಾನೆ ಮಾಡಬೇಕು. ಗಾಟ್ ಇಟ್? ದ ಗ್ಲಾಸರಿ ಪಾರ್ಟಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಆ ವ್ಯಕ್ತಿಯ ಹೆಸರು, ಆ ಕನ್ವಿಕ್ಟ್ ಹೆಸರು ಏನಾಗಿರುತ್ತೆ ಇಲ್ಲಿ, ಜಾನ್ ವೆಲ್ಜಾನ್. ಐ ಆಮ್ ಅ ಕನ್ವಿಕ್ಟ್. ದಟ್ ಇಸ್ ಕನ್ವಿಕ್ಟ್ ಅ ಪರ್ಸನ್ ಹೂ ಇಸ್ ಇಂಪ್ರಿಸನ್ ಫಾರ್ ಅ ಕ್ರೈಮ್ ದೇರ್. ಅವ್ನು ಮಾಡಿರೋ ತಪ್ಪಿಗೆ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದಿರುವಂಥವನ್ನ ಕನ್ವಿಕ್ಟ್ ಅಂತ ಕರಿತೀವಿ. I have been 19 years in the galleys. I have been 19 years. 19 ವರ್ಷಗಳ ಕಾಲ ಅವನು ಗ್ಯಾಲೆಯಲ್ಲಿ ಇರ್ತಾನೆ. ಗ್ಯಾಲೆ ಇಸ್ ಅ ಪ್ಲೇಸ್ ವೆರ್ ಅ ಶಿಪ್ ಯೂಶಲಿ ರೋಡ್ ಬೈ ದ ಪ್ರಿಸನರ್ಸ್ ದೇರ್. ಅಂದರೆ ಈ ಅಪರಾಧಿಗಳನ್ನ, ಅಂದರೆ ಅವಾಗಿನ ಇದರಲ್ಲಿ ಪರಿಸ್ಥಿತಿಯಲ್ಲಿ ಅಥವಾ ಈಗಲೂ ಒಂದೊಂದು ಕಡೆ ಆ ಥರದ ಪದ್ಧತಿಗಳಿದ್ದಾವೆ. ಶಿಪ್ಪಲ್ಲಿ ಅವರನ್ನು ಕೂಡಾಕಿರ್ತಾರೆ, ಜೈಲ್ ವಾಸವನ್ನು ಅವರು ಶಿಪ್ಪಲ್ಲಿ ಅನುಭವಿಸ್ಬೇಕಾಗತ್ತೆ. ಅಂಥದ್ದನ್ನು 19 ವರ್ಷಗಳ ಕಾಲ ಅವನು ಅನುಭವಿಸಿರ್ತಾನೆ. 4 days ago I was set free. 4 ದಿನಗಳ ಹಿಂದೆ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. I have walked for a miles. ನಾನು ತುಂಬ ದೂರದಿಂದ ನಡ್ಕೊಂಡು ಬಂದಿದ್ದೀನಿ. I haven't eaten anything for 3 days. ನಾನು 3 ದಿನದಿಂದ ಏನೂ ತಿಂದಿಲ್ಲ. I have asked at every inn. I have asked at every inn. Inn refers to a hotel. ಎಲ್ಲ ಕಡೆ ಕೇಳ್ಕೊಂಡು ಬಂದಿದ್ದೀನಿ, ಎಲ್ಲ ಹೋಟೆಲ್ ಕಡೆ ಎಲ್ಲ ಕೇಳಿದ್ದೀನಿ. All I was told was get out. get out ಅಂತ. ಸೊ ಎಲ್ಲ ಹೇಳಿರೋದು all I was told was get out. I want food. I am starving. Give me food quickly ಅಂತ ಗೆಟ್ ಔಟ್ ಅಂತ ಹೇಳಿರ್ತಾರೆ. ಆದರೆ ನನಗೆ ಇವಾಗ ಊಟ ಬೇಕು, ತುಂಬ ಹಸಿವಾಗಿದೆ. ಐ ಆಮ್ ಸ್ಟಾರ್ವಿಂಗ್ ಅಂದರೆ ನನಗೆ ತುಂಬ ಹಸಿವಾಗ್ತಾ ಇದೆ. ಸೊ ಗಿವ್ ಮಿ ಅ ಫುಡ್, ಬೇಗ ನನಗೆ ಊಟ ಕೊಡು ಅಂತ ಕೇಳ್ಕೊತಾ ಇದ್ದಾನೆ. So here bishop is speaking there. Have you understood what the convict is saying? So what is the name of the convict here? His name is John Welzon. He is in the jail for 19 years. That is in the galleys for the 19 year. What do you mean by galley? Galley is a ship where the prisoners are being rowed there. ಅಂದರೆ ಪ್ರಿಸನರ್ಸ್ನ ಇಟ್ಕೊಂಡು ಹಡಗಿನಲ್ಲೇ ವಾಸ ಮಾಡಿಸ್ತಾ ಇರ್ತಾರೆ. ಅವ್ರಿಗೆ ಅಲ್ಲೇ ಜೈಲು ವಾಸ ಆಗ್ತಾ ಇರುತ್ತೆ. ಆ್ಯಂಡ್ he has been released 4 days back there. From last 3 days he has not eaten anything. He has asked in every hotel there, but nobody have given him. But he is asking very quickly to give the food for home for the bishop there. Got it? So where this all situation is going? In the church dinner hall there. ಅದು ಏನು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಚರ್ಚ್ ಅಂತ ಇರುತ್ತೆ, ಅವ್ರದ್ದೇ ಹಿಂದೆಗಡೆ ಆಫೀಸ್ ಅಥವಾ ಮನೆ ಅಂತ ಇರುತ್ತಲ್ವ, ಅಲ್ಲಿ ನಡೀತಿರುವಂಥ ಒಂದು ದೃಶ್ಯ. ಬಿಷಪ್ ಕಾಮ್ಲಿ, ಫಸ್ಟ್ ಆಫ್ ಆಲ್ ಬಿಷಪ್ಸ್ ನನ್ಸ್ ಎಲ್ಲ ನೋಡಿರ್ತೀರ ಅನ್ಕೊತೀನಿ. ದೇ ವಿಲ್ ಬಿ ವೆರಿ ಕಾಮ್, ವೆರಿ ಫ್ರೀ ಆಫ್ ಮೈಂಡ್ ದೇರ್ ಆ್ಯಂಡ್ ವೆರಿ ಹೆಲ್ಪ್ಫುಲ್ ನೇಚರ್ ದೇ ವಿಲ್ ಬಿ ಹ್ಯಾವಿಂಗ್. ಸೊ ಹಿಯರ್ ಈ ಸ್ಟಾರ್ಟ್ ಸೇಯಿಂಗ್ ದೇ ಕಾಮ್ಲಿ, ತುಂಬ ಏನು ಟೆನ್ಷನ್ ಇಲ್ಲದೆ ಅಂತ ಹೇಳ್ತೀವಲ್ಲ ಆ ಥರ ಶಾಂತವಾಗಿ ಸಿಸ್ಟರ್ ಅಂದರೆ ಅಲ್ಲಿ ನಿಂತಿದ್ದಂಥ ನನಗೆ ಪುಟ್ ಅನದರ್ ಪ್ಲೇಟ್ ಆನ್ ದ ಟೇಬಲ್ ಆ್ಯಂಡ್ ಪುಟ್ ಸಮ್ ಸೀಟ್ಸ್ ಆನ್ ದ ಬೆಡ್ ಇನ್ ದಿ ಅಬವ್. ಸೊ ಅಲ್ಲಿ ಇನ್ನೊಂದು ಟೇಬಲ್ ಹಾಕು, ಅಲ್ಲಿಗೆ ಅವನಿಗೆ ಊಟಕ್ಕೆ ಬಡಿಸೋದಕ್ಕೆ ಒಂದು ತಟ್ಟೆ ಇಟ್ಟು ಅದೇ ಥರ ಶೀಟ್ಸ್ ಹಾಕೋದ್ರ ಮೇಲೆ ಅಂತ ಹೇಳ್ತಾರೆ.
Trembling and stifling a scream, Baptiston goes to carry out the orders there. ಟ್ರೆಂಬ್ಲಿಂಗ್ ಆ್ಯಂಡ್ ಸ್ಟಿಫ್ಲಿಂಗ್. ಟ್ರೆಂಬ್ಲಿಂಗ್ ಅಂದರೆ ತುಂಬ ನಡುಕ ಆಗ್ತದೆ. ಯಾರೋ ಅಪರಾಧಿ ಬಂದಿದ್ದಾನೆ, ಅವನು 19 ವರ್ಷಗಳ ಕಾಲ ಜೈಲಲ್ಲಿದ್ದ, ಸಡನ್ನಾಗಿ ಬಂದು ಊಟ ಕೇಳ್ತಿದ್ದಾನೆ. ಶಿ ಈಸ್ ಸಫೋಕೇಟಿಂಗ್ ಅರ್ ಸೆಲ್ಫ್, ಶಿ ಈಸ್ ನಾಟ್ ಗೋಯಿಂಗ್ ಟು ಸಿ ವಾಟ್ ಅಂತ ಏನು ಹೇಳೋಕ್ಕಾಗ್ತಾಯಿಲ್ಲ. ತುಂಬ ನಡುಕ ದನಿಯಲ್ಲಿ ಹಂಗೆ ಹಂಗೆ ಅಂತ ಹೆದರ್ಕೊಂಡು ಅವಳು ಅದನ್ನೆಲ್ಲ ಅರೇಂಜ್ ಮಾಡ್ತಾಳೆ. ಬಿಷಪ್, ಫ್ರೆಂಡ್, ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯೋರ್ ಸೆಲ್ಫ್. ಫ್ರೆಂಡ್ ಅಂತ ಕರೀತಾ ಇದ್ದಾರೆ. ಒಬ್ಬ ಕನ್ವಿಕ್ಟ್ ಅಪರಾಧಿ ಬಂದಿದ್ದಾನೆ, ಬಿಷಪ್ ಮುಂದೆ ನಿಂತಿದ್ದಾನೆ. ಅವನ ಸ್ನೇಹಿತ ಅಂತ ಕರೆದು ಕೂತ್ಕೊಳ್ಳಪ್ಪ, ಸ್ವಲ್ಪ ಫ್ರೀ ಆಗು, ತಣ್ಣಗಾಗು ಅನ್ನೋ ಥರ ಹೇಳ್ತಾ ಇದ್ದಾರೆ. ಯು ಮೇ ಬಿ ಟಯರ್ಡ್, ನೀನು ತುಂಬ ಟಯರ್ಡ್ ಆಗಿರ್ಬೋದು. ವೈಲ್ ವಿ ಹ್ಯಾವ್ ಸಪರ್ ಯುವರ್ ಬೆಡ್ ವಿಲ್ ಬಿ ಮೇಡ್ ರೆಡಿ. ನೀನು ಊಟ ಮುಗಿಸೋ ಅಷ್ಟರಲ್ಲಿ, ಸಪರ್ ರೆಫರ್ಸ್ ಟು ಅ ಡಿನ್ನರ್, ನೈಟ್ ಟೈಮ್ ಡಿನ್ನರ್ನ ಸಪರ್ ಅಂತ ಕರಿತೀವಿ. ನೀನು ಊಟ ಮುಗಿಸೋ ಅಷ್ಟರಲ್ಲಿ ನಿನ್ನ ಬೆಡ್ ರೆಡಿ ಇರುತ್ತೆ, ನೀನು ಮಲ್ಕೊಬೋದು ಅಲ್ಲಿ ಅಂತ ಹೇಳ್ತಾರೆ. ಕನ್ವಿಕ್ಟ್, ಡು ಯು ಅಂಡರ್ಸ್ಟ್ಯಾಂಡ್ ಐ ಆಮ್ ಅ ಕನ್ವಿಕ್ಟ್. ನಿನ್ಗೆ ಅರ್ಥ ಆಯ್ತಾ, ನಾನು ಕನ್ವಿಕ್ಟ್, ನಾನೊಬ್ಬ ಅಪರಾಧಿ. ಯು ಕಾಲ್ ಮೀ ಫ್ರೆಂಡ್ ಆ್ಯಂಡ್ ಡೋಂಟ್ ಸೇ ಗೆಟ್ ಔಟ್ ಡಾಗ್ ಆ್ಯಸ್ ಎವ್ರಿಬಡಿ ಎಲ್ಸ್ ಡಸ್ ದೆ. ಸೊ ನೀನು ನನ್ನನ್ನು ಫ್ರೆಂಡ್ ಅಂತ ಕರೀತಾ ಇದೆಯಾ, ನಾನು ಕನ್ವಿಕ್ಟ್ ಅಂತ ಗೊತ್ತಿದೆ ಆದ್ರೂ ಫ್ರೆಂಡ್ ಅಂತ ಕರೀತಾ ಇದೆಯಾ. ಆಮೇಲೆ ಇನ್ನೊಂದು ಸಲ ನೀನು ಗೆಟ್ ಔಟ್ ಡಾಗ್ ಅಥವಾ ಹೋಗೋ ನಾಯಿ ಆಚೆ ಮನೆ ಬಿಟ್ಟು ಹೋಗು ಅಂತ ಏನು ಹೇಳಬಾರ್ದು ನೀನು ಅಂತ ಹೇಳ್ತಿದ್ದಾರೆ. ಯು ಮಸ್ಟ್ ಬಿ ಅ ಗ್ರೇಟ್ ಸೋಲ್, ಥ್ಯಾಂಕ್ ಯು. ನೀನು ಒಳ್ಳೆ ಮನುಷ್ಯ ಆಗಿರ್ಬೋದು, ನಿನ್ಗೆ ಒಳ್ಳೆ ಆತ್ಮ ಇದೆ ಅನಿಸುತ್ತೆ, ಅದರಿಂದ ನೀನು ನನ್ನನ್ನು ಫ್ರೆಂಡ್ ಅಂತ ಕರೀತಿದ್ದೀಯಾ, ಥ್ಯಾಂಕ್ ಯು ಅಂತ ಕನ್ವಿಕ್ಟು ಬಿಷಪ್ಗೆ ಹೇಳ್ತಿದ್ದಾನೆ. ಬಿಷಪ್, ಯು ಆರ್ ಸಫರಿಂಗ್, ನೀನು ತುಂಬ ಕಷ್ಟಪಡ್ತಾ ಇದೆಯಾ. ಯು ಆರ್ ಹಂಗ್ರಿ ಆ್ಯಂಡ್ ಥರ್ಸ್ಟಿ, ನೀನು ತುಂಬ ಹೊಟ್ಟೆ ಅಷ್ಟಿದೆ, ಬಾಯಾರಿಕೆ ಆಗಿದೆ. ಯು ಮಸಂಟ್ ಥ್ಯಾಂಕ್ ಮೀ, ನೀನು ನನಗೇನು ಥ್ಯಾಂಕ್ಸ್ ಹೇಳ್ಬೇಡ. ಸಿಸ್ಟರ್, ದ ಲ್ಯಾಂಪ್ ಗಿವ್ಸ್ ಅ ವೆರಿ ಪುವರ್ ಲೈಟ್, ಬ್ರಿಂಗ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ ಆ್ಯಂಡ್ ಲೈಟ್ ದೆಮ್. ಸೊ ಸಿಸ್ಟರ್, ತುಂಬ ಅಂದರೆ ಲ್ಯಾಂಪ್ ಸರಿಯಾಗಿ ಬೆಳಕು ಕಾಣಿಸ್ತಾ ಇಲ್ಲ, ಇನ್ನೊಂದು ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಇದೆಯಲ್ವಾ, ಬೆಳ್ಳಿಯಲ್ಲಿ ಹಾಕಿರುವಂಥ ಕ್ಯಾಂಡಲ್ ಸ್ಟಿಕ್ಸ್ ಇದೆಯಲ್ವಾ, ಬೆಳ್ಳಿ ಹೋಲ್ಡಿಂಗ್ ಇರುತ್ತೆ, ಅದನ್ನು ತಗೊಂಡು ಬನ್ನಿ ಅಂತ ಹೇಳ್ತಾರೆ. Baptiston goes to the mantle, brings the silver candlesticks and lights them there. So she will go. Baptiston ಬಂದು ಮ್ಯಾಂಟಲ್ ಹತ್ರ ಅಂದರೆ ಒಳಗಡೆ ರೂಮ್ಗೆ ಹೋಗಿ ಅಲ್ಲಿ ಅವರು ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ ಮತ್ತು ಲೈಟ್ಸ್ನ ತೊಗೊಂಡು ಬರ್ತಾರೆ. ಶಿ ಸರ್ವ್ಸ್ ದೆಮ್ ಸಪರ್, ಅವಳು ಊಟ ಬಡಿಸ್ತಾಳೆ. ಸೂಪು, ಚೀಸ್, ಮಟನ್, ಎ ಲಾರ್ಜ್ ಲೂಫ್ ಆಫ್ ಬ್ರೆಡ್. ದ ಕನ್ವಿಕ್ಟ್ ಡಿವೋರ್ಸಸ್ ದೇರ್. ಸೊ ಸೂಪ್ ಕೊಡ್ತಾನೆ, ಚೀಸ್ ಕೊಡ್ತಾಳೆ, ಮಟನ್ ಅಂತೆ, ಲಾರ್ಜ್ ಲೂಫ್ ಆಫ್ ಬ್ರೆಡ್ ಅಂದರೆ ಒಂದು ದೊಡ್ಡ ಬ್ರೆಡ್ ಲೂಫ್ನ ಕೊಡ್ತಾಳೆ. ಆ್ಯಂಡ್ ದ ಕನ್ವಿಕ್ಟ್ ಡಿವೋರ್ಸಸ್ ಮೀನ್ಸ್ ಈಟ್ ಅಪ್ ಸಮಥಿಂಗ್ ವೆರಿ ಗ್ರೀಡಿಲಿ, ಅಂದರೆ ತುಂಬ ಹೊಟ್ಟೆ ಹಸಿದಾಗ ಎಷ್ಟು ಬೇಗ ಗಬ ಅಂತ ತಿಂತೀವಲ್ವ, ಅದನ್ನು ಡಿವೋರ್ಸ್ ಅಂತ ಕರೀತಾರೆ. ಸೊ ಈ ಸ್ಟಾರ್ಟೆಡ್ ಈಟಿಂಗ್ ವೆರಿ ಡಿವೋರ್ಸ್ಲಿ. ಬಿಷಪ್ ಟು ದ ಕನ್ವಿಕ್ಟ್, ಯು ಮಸ್ಟ್ ಹ್ಯಾವ್ ಸಫರ್ಡ್ ಅ ಲಾಟ್, ತುಂಬ ಕಷ್ಟಪಟ್ಟಿದ್ಯಾ ಅನಿಸುತ್ತೆ ನೀನು. ಯು ಮಸ್ಟ್ ಹ್ಯಾವ್ ಸಫರ್ಡ್ ಅ ಲಾಟ್ ಅಂತ ಹೇಳ್ತಾರೆ. ಕನ್ವಿಕ್ಟ್, ಮೈ ಗಾಡ್ ಎಸ್, ಹೌದಪ್ಪ, ಓ ದೇವರೇ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅನ್ನೋ ಥರ ಹೇಳ್ತಿದ್ದಾನೆ. ದಟ್ಸ್ ಅ ಲಾಂಗ್ ಟೈಮ್ ಅಗೋ, ಅದು ತುಂಬ ದಿನಗಳಾಯಿತು ಹಿಂದೆ. ದಟ್ ವಾಸ್ ವೆನ್ ಐ ವಾಸ್ ಅ ಮ್ಯಾನ್, ನೌ ಐ ಆಮ್ ನಾಟ್ ಅ ಮ್ಯಾನ್. ಸೊ ನಾನು ಅವಾಗ ಒಂದು ಸಲ ಮನುಷ್ಯನಾಗಿದ್ದೆ, ವ್ಯಕ್ತಿ ಆಗಿದ್ದೆ ಅಲ್ವಾ ಆವಾಗ, ಆದರೆ ನಾನೀಗ ವ್ಯಕ್ತಿ ಅಲ್ಲ. ಐ ಆಮ್ ಅ ನಂಬರ್ ನಾವು, ಈಗ ನನಗೊಂದು ನಂಬರ್ ಕೊಟ್ಬಿಟ್ಟಿದ್ದಾರೆ, ಅದರಿಂದನೇ ನಾನು ಕರೆಯೋದು. ವಾಟ್ ಇಸ್ ದಟ್ ನಂಬರ್? 24601. ಮೈ ನಂಬರ್ ಇಸ್ 24601 ಅಂತ ಹೇಳ್ತಿದ್ದೇನೆ. ಆ್ಯಂಡ್ ಐ ಹ್ಯಾವ್ ಲಿವ್ಡ್ ಇನ್ ದ ಹೆಲ್ ಫಾರ್ 19 years. ಸೊ ನಾನು ಈ ನಂಬರ್ನ ಇಟ್ಕೊಂಡು 19 ವರ್ಷಗಳ ಕಾಲ ನಾನು ಹೆಲ್, ನರ್ಕದಲ್ಲಿ ವಾಸ ಮಾಡಿದ್ದೀನಿ ಅಂತ ಹೇಳ್ತಿದ್ದಾನೆ. ಬಿಷಪ್, ಟೆಲ್ ಮಿ ಅಬೌಟ್ ಇಟ್, ಅಬೌಟ್ ದ ಹೆಲ್ ಯು ಲಿವ್ಡ್ ಹಿನ್. ಓ ಬಿಷಪ್, ಹೌದಾ, ಹಂಗಾದ್ರೆ ಹೇಳು ಅದ್ರ ಬಗ್ಗೆ. ಟೆಲ್ ಮಿ ಅಬೌಟ್ ದ್ಯಾಟ್, ಹೌ ಯು ಲಿವ್ ದೇರ್, ಆ ನರ್ಕದ ಬಗ್ಗೆ ನನಗೆ ಸ್ವಲ್ಪ ಹೇಳು ಅಂತ ಕೇಳ್ಕೊತಿದ್ದಾರೆ. ಕನ್ವಿಕ್ಟ್, ಇಟ್ಸ್ ಅ ಲಾಂಗ್ ಎಗೋ, ಐ ಫರ್ಗಾಟ್, ತುಂಬ ವರ್ಷಗಳಾಯಿತು, ನಂಗೆ ಸ್ವಲ್ಪ ಮರ್ತೋಗಿದೆ. ಡ್ರೀಮ್ಲಿ ಅಂದರೆ ಅವನೊಂಥರ ಕನಸು ಕಾಣೋ ರೀತಿ. ಐ ಲಿವ್ಡ್ ವಿತ್ ಮೈ ಸಿಸ್ಟರ್ಸ್ ಆ್ಯಂಡ್ ಅವರ್ 7 children ದೆ, ನಾನು ನನ್ನ ಸಿಸ್ಟರ್ ಮತ್ತು ಅವಳ ಮಕ್ಕಳಾದಂಥ 7 ಮಕ್ಕಳ ಜೊತೆ ಇದ್ದೆ. ದೆನ್ ಸಡನ್ಲಿ ಅ ವೆರಿ ರ್ಯಾಪಿಡ್ಲಿ ಎಸ್ ಅಂತ ದೆನ್ ಅಂತೇಳಿ ಸ್ವಲ್ಪ ಪುನಃ ಹಂಗೆ ಮರ್ತೋಗ್ಬಿಡ್ತಾನೆ. ಸಡನ್ನಾಗಿ ಏನೋ ನೆನಪಾಗ್ತಿದೆ, ಎಸ್ ಐ ರಿಮೆಂಬರ್. ಶಿ ವಾಸ್ ಹಿಲ್, ಅವಳಿಗೆ ಹುಷಾರಿರಲಿಲ್ಲ. ವಿ ಹ್ಯಾಡ್ ನೋ ಫುಡ್, ನಮ್ಗೆ ಊಟ ಇರಲಿಲ್ಲ. ಐ ಕುಡ್ ಗೆಟ್ ನೋ ವರ್ಕ್, ನನ್ನ ಕೆಲಸನೂ ಇರಲಿಲ್ಲ. ದ ಚಿಲ್ಡ್ರನ್ ವೇರ್ ಸ್ಟಾರ್ವಿಂಗ್, ಮಕ್ಕಳೆಲ್ಲ ತುಂಬ ಹೊಟ್ಟೆ ಹಚ್ಕೊಂಡಿದ್ವು. ಸೊ ಐ ಸ್ಟೋಲ್ ಸಮ್ ಬ್ರೆಡ್, ಸೊ ಫಾರ್ ದ್ಯಾಟ್ ರೀಸನ್ ನಾನು ಬ್ರೆಡ್ನ ಕದ್ದುಬಿಟ್ಟೆ ಅಂತ ಹೇಳ್ತಿದ್ದಾರೆ. ಐ ವಾಸ್ ಸೆಂಟೆನ್ಸ್ ಟು 19 years ಇನ್ ಗ್ಯಾಲೇಸ್. ಸೊ ನಾನು 19 ವರ್ಷಗಳ ಕಾಲ ಜೈಲಲ್ಲಿ ಕಳಿಬೇಕಾಯಿತು. ಈ ಪಾಸಸ್ ದೆ, ಸ್ವಲ್ಪ ಹೊತ್ತು ಏನು ಮಾತಾಡದೆ ಸೈಲೆಂಟ್ ಆಗ್ತಾನೆ. 19 years ಇನ್ ಹೆಲ್, 19 ವರ್ಷಗಳ ಕಾಲ ನರ್ಕದಲ್ಲಿದ್ದೆ. ಈ ಶಾಪ್ಸ್ ಬಿಕ್ಕುಡಿಸ್ತಾನೆ. ದೆನ್ ಬಿಗ್ಯಾನ್ ಮೈ ಸ್ಟೇ ಇನ್ ಹೆಲ್
ದೇ ಚೈನ್ ಮೀ ಲೈಕ್ ಅ ವೈಲ್ಡ್ ಆ್ಯನಿಮಲ್ ದೇ. ಸೊ ದೆನ್ ಬಿಗ್ಯಾನ್, ನಾನು ಅಲ್ಲಿಂದ ನನ್ನ ನರಕದ ವಾಸ ಶುರುವಾಗುತ್ತೆ. ಅಲ್ಲಿ ನನಗೆ ಅವರು ವೈಲ್ಡ್ ಆ್ಯನಿಮಲ್, ಕ್ರೂರ ಮೃಗಕ್ಕೆ ಹೇಗೆ ಚೈನ್ ಹಾಕ್ತಾರಲ್ವ ಆ ಥರ ನನಗೆ ಚೈನ್ ಹಾಕಿದ್ರು. ದೇ ಲ್ಯಾಶ್ಡ್ ಮೀ ಲೈಕ್ ಅ ಹೌಂಡ್ ದೇ. ಲ್ಯಾಶ್ ಮೀ ಅಂದರೆ ಇದು ಚಾವಟಿ ತಗೊಂಡು ಹೊಡೆಯುವಂಥದ್ದು, ಈ ನಾಯಿಗಳಿಗೆ ಹೊಡಿತಾರಲ್ವ ಆ ಥರ, ಹಂಟರ್ಗಳಿಗೆ ಹೊಡೆಯೋ ಥರ ಹೊಡಿತಾ ಇದ್ದಾರೆ. ಐ ಫ್ಲೆಡ್ ಆನ್ ಫ್ಲಿತ್ ಫಾರ್ 19 years. ಸೊ ನಾನು ಆ ಕೊಳಕ ಆದ ಜಾಗದಲ್ಲಿ 19 ವರ್ಷಗಳ ಕಾಲ ಇದ್ದೆ. 19 years. ದೇ ಟುಕ್ ಅವೇ ಮೈ ನೇಮ್ ದೇ. ನನ್ನ ಹೆಸರನ್ನ ತೊಗೊಂಡ್ಬಿಟ್ರು. ದೇ ಟುಕ್ ಅವೇ ಮೈ ಸೋಲ್. ನನ್ನ ಆತ್ಮವನ್ನು ತಗೊಂಡ್ರು. ಆ್ಯಂಡ್ ದೇ ಗೇವ್ ಮೀ ಅ ಡೆವಲ್ ಇನ್ ಇಟ್ಸ್ ಪ್ಲೇಸ್ ದೇ. ಅಲ್ಲಿ ನನಗೆ ಏನು ಕೊಟ್ಟರು, ದೆವ್ವ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಐ ವಾಸ್ ಅ ಮ್ಯಾನ್ ಒನ್ಸ್. ನಾನು ಅವಾಗ ಒಬ್ಬ ವ್ಯಕ್ತಿಯಾಗಿದ್ದೆ. ಐ ಆಮ್ ಅ ಬೀಸ್ಟ್ ನಾವು. ಈಗ ನಾನು ಒಬ್ಬ ರಾಕ್ಷಸನಾಗಿದ್ದೀನಿ. ಅ ವೆರಿ ಡೇಂಜರಸ್ ಆ್ಯನಿಮಲ್ ಅಂತ ಕರೆಯೋದನ್ನು ಬೀಸ್ಟ್ ಅಂತ ಕರೀತಾರೆ. ನಾವು ಆ್ಯಂಡ್ ದೇ ಮೇಡ್ ಮೀ ವಾಟ್ ಐ ಆಮ್. ನಾವು ಐ ಆಮ್ ಫ್ರೀ ಟು ಸ್ಟಾರ್ವ್. ಆದರೆ ಈಗ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ನಾನಿವಾಗ ಸ್ಟಾರ್ವ್ ಆಗ್ತಾ ಇದ್ದೀನಿ. ಸ್ಟಾರ್ವ್ ಅಂದರೆ ನನಗೆ ಹೊಟ್ಟೆ ಹಶುವಾಗ್ತಿದೆ, ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಿದ್ದಾನೆ. ಬಿಷಪ್, ಮೈ ಸನ್, ಯು ಹ್ಯಾವ್ ಸಫರ್ಡ್ ಮಚ್. ತುಂಬ ಕಷ್ಟಪಟ್ಟಿದ್ಯಾ. ಬಟ್ ದೇರ್ ಇಸ್ ಹೋಪ್ ಫಾರ್ ಆಲ್. ಆದರೆ ಎಲ್ಲದಕ್ಕೂ ಒಂದು ಹೋಪ್ ಇರಲೇಬೇಕು. ಯು ಕ್ಯಾನ್ ಹ್ಯಾವ್ ಅ ರೆಸ್ಟ್ ನಾವು. ನಾನು ಈಗ ಹೋಗಿ ರೆಸ್ಟ್ ತಗೋ ಅಂತ ಹೇಳ್ತಿದ್ದಾರೆ. ಕನ್ವಿಕ್ಟ್, ಹೋಪ್ ಲವ್ಸ್ ವೈಡ್ಲಿ ದೇ. ಸೊ ಹೋಪ, ನಂಬಿಕೆನ, ಅಯ್ಯೋ ಅದೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಜೋರಾಗಿ ಒಂದು ನಗೆನ ಬೀರ್ತಾನೆ. ಈ ಲೈಫ್ಸ್ ವೆರಿ ವೈಲ್ಡ್ಲಿ, ತುಂಬ ಕ್ರೂರವಾಗಿ ನಗ್ತಾನೆ. ಬಿಷಪ್, ಯು ಹ್ಯಾವ್ ವಾಕ್ ಫಾರ್. ತುಂಬ ದೂರದಿಂದ ನಡ್ಕೊಂಬಂದಿದ್ಯಾ. ಯು ಆರ್ ಟಯರ್ಡ್. ಲೈ ಡೌನ್ ಆ್ಯಂಡ್ ಸ್ಲೀಪ್ ಆನ್ ಅ ಕೌಚ್ ದೇರ್. ಗುಡ್ ನೈಟ್ ಯಂಗ್ ಮ್ಯಾನ್. ಸೊ ಅಲ್ಲಿ ಹೋಗಿ ಮಲ್ಕೋ. ಕೌಚ್ ಅಂದರೆ ಅಲ್ಲೋಗಿ ಬೆಡ್ ಅವ್ರನ್ನ ಇಟ್ಕೊಂಡು, ಸೋಫಾ ಅಥವಾ ಮಂಚ ಅಂತೇನು ಹೇಳ್ತೀವಲ್ಲ, ಅಲ್ಲೋಗಿ ಮಲ್ಕೋ ಅಂತೇಳಿ ಅವ್ರಿಗೆ ದಾರಿ ತೋರಿಸ್ತಾನೆ. ಅಲ್ಲೋಗಿ ಮಲ್ಕೋ ಅಂತೇಳಿ ಗುಡ್ ನೈಟ್ ಹೇಳಿ ವಿಶ್ ಮಾಡಿ, ಯಂಗ್ ಮ್ಯಾನ್ ಅಂತೇಳಿ he will live from that place there. Got it? Have you understood the story here? So the first scene is going on with the conversation of the bishop and the convict there, and the Baptistan is just doing the action what the bishop is saying there. So this is the thing what we have seen in the scene 1. Let us move on to the scene 2 in the upcoming classes. I have given the worksheets, so you are supposed to read the textbooks once again and understand it, and if any further inquiries you can call me. Thank you.